ಹೇಮಾವತಿ ಲಿಂಕ್ ಕೆನಾಲ್ ಮಾಡಿಯೇ ತೀರ್ತೇವೆ. ಸರ್ವರಿಗೂ ಸಮಪಾಲು, ಜಿಲ್ಲೆಯ ಎಲ್ಲ ರೈತರಿಗೂ ನೀರು ಸಿಗುತ್ತೆ. ಸಂಕಾಪುರದಲ್ಲಿ ನಿಂತು ಹೋರಾಟಗಾರರಿಗೆ ಡಿಕೆಶಿ ಸಂದೇಶ. ಕಳೆದ 3 ತಿಂಗಳ ಹಿಂದೆ ಹೇಮಾವತಿ ಹೋರಾಟಗಾರರು ಹಾಗೂ ರೈತರ ಉಗ್ರ ಹೋರಾಟದಿಂದಾಗಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿತ್ತು. ಸದ್ಯ ಕಾಮಗಾರಿ ಸ್ಥಗಿತಗೊಂಡಿದ್ದು, ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಗುಬ್ಬಿ ತಾಲೂಕಿನ ಸಂಕಾಪುರ ಬಳಿ ನಡೀತಾ ಇದ್ದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಡಿಕೆಶಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್, ಕುಣಿಗಲ್ ಶಾಸಕ ರಂಗನಾಥ್, ಟಿಬಿ ಜಯಚಂದ್ರ ಸೇರಿ ಹಲವರು ಸಾಥ್ ನೀಡಿದ್ರು. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳ ವೀಕ್ಷಿಸಿ ಕಾಮಗಾರಿ ಬಗ್ಗೆ ಅಧಿಕಾರಿಗಳಿಂದ ಡಿಕೆಶಿ ಮಾಹಿತಿಯನ್ನ ಪಡೆದುಕೊಂಡ್ರು. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಹೇಮಾವತಿ ನೀರಿಗಾಗಿ ವೈಕೆ ರಾಮಯ್ಯ ಕಾಲದಿಂದಲೂ ಹೋರಾಟ ನಡೀತಾ ಇವೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಆದ್ರೆ ಬಿಜೆಪಿ ಜೆಡಿಎಸ್ ಶಾಸಕರು ಹಾಗೂ ರೈತರು ಪ್ರಾಣ ಬಿಡ್ತೀವಿ ಅಂತಿದ್ದೀರಾ. ನಾವು ಪ್ರಾಣ ತೆಗೆಯಲು ಅಲ್ಲ, ಇರೋ ಪ್ರಾಣವನ್ನ ಉಳಿಸಲು ಎಂದಿದ್ದಾರೆ. ಅಲ್ಲದೆ ಸರ್ವರಿಗೂ ಸಮಪಾಲು ಎಂಬಂತೆ ಜಿಲ್ಲೆಯ ಎಲ್ಲ ರೈತರಿಗೆ ಸಮಾನವಾಗಿ ನೀರನ್ನ ಹಂಚಿಕೆ ಮಾಡ್ತೀವಿ. ಲಿಂಕ್ ಕೆನಾಲ್ ಕಾಮಗಾರಿ ಮಾಡಿಯೇ ಮಾಡ್ತೇವೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ರು. ನಾವು ಪ್ಲಾನು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೇನು ನೀರು ಸಿಗ್ಬೇಕು ಬೇರೆ ತಾಲೂಕಿಗೆ, ಅದಕ್ಕೆ ಯಾವ ತರದ ಅಡಚಣೆ ಆಗದೇ ರೀತಿಯಲ್ಲಿ ನಾವು ಅದನ್ನ ಕಾಪಾಡ್ತೇವೆ. ಅವ್ರಿಗೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟಕ್ಕೆ ನಾವು ಲಿಮಿತ ಮಾಡ್ತೇವೆ ಹೊರತು ಬೇರೆ ಗೇಟ್ ಅನ್ನು ಹಾಕ್ಲಿಕ್ಕೆ, ಗಾಢ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ, ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡ್ಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ. ಆವಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ನೀರು ಹೋಗ್ಬೇಕು. ನಿಮ್ ಕಡಿಮೆ ಸಿಕ್ತು, ಕೆಲವು ಕಷ್ಟಕಾಲ ದಿನ ಬರ್ಬೋದು, ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡೋಂತ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು, ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಇನ್ನು 2 ದಶಕಗಳಿಂದ ಕುಣಿಗಲ್ ತಾಲೂಕಿನ ನೀರು ಹಂಚಿಕೆ ಮಾಡಲು ಆಗಿಲ್ಲ. ಹಾಗಾಗಿ ಅಲ್ಲಿನ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಆಗಬೇಕಾಗಿದೆ. ನಾನು ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾದ ಮಂತ್ರಿಯಲ್ಲ. ಎಲ್ಲರಿಗೂ ಸಮಪಾಲು ಮಾಡುವ ನಿಟ್ಟಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಮಾಡಲು ಎಲ್ಲ ಶಾಸಕರ ಮತ್ತು ಕೇಂದ್ರದ ಮಂತ್ರಿಗಳ ಸಲಹೆ ಮೇರೆಗೆ ಇಂದು ಕಾಮಗಾರಿ ಸ್ಥಳ ವೀಕ್ಷಣೆ ಮಾಡಲು ಬಂದಿದ್ದೇನೆ ಎಂದು ತಿಳಿಸಿದ್ರು. ನಾನು ಸುಮಾರು 2 ತಿಂಗಳಿಂದ ನಮ್ಮೆಲ್ಲ ಶಾಸಕರಿಗೆ, ಕೇಂದ್ರದ ಮಂತ್ರಿಗಳಿಗೆ, ಸೋಮಣ್ಣವರ ಸಲಹೆ ಮೇರೆಗೆ ಈ ಸೈಟ್ ವಿಸಿಟ್ ಮಾಡಿ ಅಂತ ನನಗೆ ಸಲಹೆಯನ್ನ ಕೊಟ್ಟಿದ್ರು. ನಾನು ಆ ಪ್ರಕಾರ ಇಲ್ಲಿಗೆ ಬಂದಿದ್ದೇನೆ. ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾದವನಲ್ಲ. ನಾನು ಕರ್ನಾಟಕದ ರಾಜ್ಯದ ಉದ್ದಲ್ಲೂ ಕೂಡ ನೀರಾವರಿ ಇಲಾಖೆಯ ಮಂತ್ರಿ ಆಗಿದ್ದೇನೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ, ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂತ ಈ ಜಿಲ್ಲೆ ಇದು. ಇನ್ನು ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿ, ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಯಾಕಾಗಿ ಮಾಡ್ತಿದ್ದೀವಿ ಅಂತ ಈಗ ಜನರಿಗೆ ಅರ್ಥವಾಗ್ತಾ ಇದೆ. ಹಾಸನದಿಂದ ನೀರು ಕೊಡದಿದ್ರೆ ನಮ್ಗೆಲ್ಲ ನೀರು ಸಿಗ್ತಾ ಇತ್ತ. ಕುಣಿಗಲ್ ತಾಲೂಕಿಗೆ ಆದ ಅನ್ಯಾಯವನ್ನ ಸರಿಪಡಿಸಲು ಸರ್ಕಾರದ ಮೊರೆ ಹೋಗಿದ್ದೇನೆ ಎಂದಿದ್ದಾರೆ. ಕೇಂದ್ರ ಸರ್ಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನಾನು ಕೇಳ್ತೇನೆ, ಹಾಸನವರು ನೀರು ಕೊಡ್ಲಿಲ್ಲ ಅಂದ್ರೆ ಎಲ್ಲಾ ತಾಲೂಕಿಗೂ ನೀರು ಸಿಗ್ತಿತ್ತ? ಸಾಧ್ಯತೆ ರಾಜ್ಯ ಸರ್ಕಾರದ ವಿಚಾರ, ರಾಜ್ಯ ಸರ್ಕಾರದ ತೆಗೆದುಕೊಂಡಂತ ನಿರ್ಧಾರ. ಇವತ್ತು ನಮಗೆ ಅನ್ಯಾಯ ಆಗಿರುವಂತದ್ದು ಕುಣಿಗಲ್ ತಾಲೂಕಿಗೆ, ಅದನ್ನು ಸರಿಪಡಿಸಲಿಕ್ಕೆ ನಾನು ಸರ್ಕಾರದ ಆಸರೆ ಪಡೆದಿತಾ ಇದ್ದೀನಿ. ಅದರಲ್ಲಿ ಏನು ತಪ್ಪಿದೆ ಅಂತ ನಾನು ಕೇಳ್ತಾ ಇದ್ದೇನೆ. ಅದೇನೇ ಆಗ್ಲಿ, ಕಳೆದ 3 ತಿಂಗಳಿನಿಂದ ಸ್ಥಗಿತವಾಗಿದ್ದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಮತ್ತೆ ಕಾಮಗಾರಿ ಆರಂಭವಾಗುತ್ತಾ,
ಕಾಮಗಾರಿ ಶುರುವಾದ ಬಳಿಕ ಮತ್ತೆ ಹೋರಾಟದ ಕಿಚ್ಚು ಶುರುವಾಗುತ್ತಾ ಎಂದು ಕಾದ್ ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.